ಹೇರ್ಸ್ ಇದೆ ನೋಡಿ. ನೋಡ್ಬೋದು ನೀವು. ನನಗೆ ಸ್ವಲ್ಪ ಅಪ್ಪರ್ ಲಿಪ್ಸಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್ ಇದೆ. ಆಮೇಲೆ ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಹೇರ್ಸ್ ಇದೆ. ಸೊ ಇಲ್ಲೆಲ್ಲ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಶ್ ವಿತ್ ಪೂಜಾ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೇನೆ. ಸೊ ತುಂಬ ದಿನಗಳಾದಮೇಲೆ ನಾನು ಈ ಒಂದು ವಿಡಿಯೋನ ಹಾಕ್ತಾ ಇರೋದು. ಸೊ ಕೆಲವೊಂದು ರೀಸನಿಂದ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗಂತೂ ತುಂಬ ಚೆನ್ನಾಗಿರೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ. ನನಗೆ 2-3 ಜನ ಕೇಳ್ತಾ ಇದ್ರಿ ಫೇಶಿಯಲ್ ಹೇರ್ ರಿಮೂವ್ ಮಾಡಲಿಕ್ಕೆ ಯಾವುದಾದ್ರೂ ಹೋಮ್ ರೆಮಿಡೀಸ್ ಇದ್ದರೆ ಹೇಳಿ ಅಂತ. ಸೊ ಹೋಮ್ ರೆಮಿಡೀಸ್ನ ಏನಂದರೆ ಮಾಡ್ಕೋಬಹುದು. ಆದರೆ ಅದು ವಾರದಲ್ಲಿ ಒಂದು 2-3 ದಿನ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇದ್ದರೆ ಫೇಶಿಯಲ್ ಹೇರ್ ಅದು ಫುಲ್ ರಿಮೂವ್ ಆಗೋದಿಲ್ಲ, ಸ್ವಲ್ಪ ರಿಮೂವ್ ಆಗುತ್ತೆ. ಬಟ್ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವ ಮೆಥಡ್ ಇದೆಯಲ್ಲ, ಇದು ಖಂಡಿತ ಯೂಸ್ಫುಲ್ ಆಗುತ್ತೆ. ಬಟ್ ಇದನ್ನು ಮಾಡ್ಲಿಕ್ಕೆ ಕೆಲವರು ಅಯ್ಯೋ ಮಾಡೋದಾ ಬೇಡವಾ, ಹೇರ್ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಆ ಥರ ಕನ್ಫ್ಯೂಷನಲ್ಲಿ ಇರ್ತಾರೆ. ಸೊ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳಿಕ್ಕೆ ತುಂಬ ವಿಧಾನ ಇದೆ. ಫಸ್ಟ್ ನಾವು ಹೇಳೋದಾದರೆ ಫೇಸ್ ವ್ಯಾಕ್ಸ್ ಮಾಡ್ಬೋದು, ಅದಾದಮೇಲೆ ಫೇಸ್ ಥ್ರೆಡಿಂಗ್ ಮಾಡ್ಬೋದು. ನೆಕ್ಸ್ಟ್ ಇದು ಲೇಸರ್ ಹೇರ್ ರಿಡಕ್ಷನ್ ಕೂಡ ಮಾಡ್ಬೋದು. ಬಟ್ ಅದು ನಮ್ಗೆ ಬೇಡ, ಅದು ಸ್ವಲ್ಪ ದುಡ್ಡಿರೋರಿಗೆ ಸ್ವಲ್ಪ ಕಾಸ್ಟ್ಲಿ ವಿಧಾನ. ಸೊ ನಮಗೆ ನೆಕ್ಸ್ಟ್ ಬಂದರೆ ಫೇಸ್ ಶೇವಿಂಗ್ ಕೂಡ ಮಾಡ್ಬೋದು. ಸೊ ನಾವು ಫೇಸ್ ಶೇವಿಂಗ್ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಏನಂದರೆ ಚೆನ್ನಾಗಿ ಮೇಕಪ್ ಫೇಸಲ್ಲಿ ಕೂತ್ಕೊಳ್ಳುತ್ತೆ, ಹಾಗೆ ಫೇಸ್ ತುಂಬ ಗ್ಲೋ ಆಗುತ್ತೆ. ಅದ್ರ ಜೊತೆಗೆ ಏನಂದರೆ ನಮ್ಮದು ಫೇಸಲ್ಲಿರೋ ಟ್ಯಾನ್ ಇರ್ಬೋದು, ಡಲ್ನೆಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಆಗುತ್ತಂತ ಹೇಳ್ಬೋದು. ಇದು ನನಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು. ಮುಖದಲ್ಲಿರೋ ಕೂದಲನ್ನ ಶೇವ್ ಮಾಡ್ಕೊಳ್ಬೋದು. ಫಸ್ಟ್ ನನಗೂ ತುಂಬಾ ಭಯ ಆಗ್ತಾ ಇತ್ತು ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳೋದಂದರೆ. ನಾನು ಟ್ರೈ ಮಾಡ್ತಾ ಇರೋದು ನಿಮ್ಮ ಜೊತೆ 2ನೇ ಸಲ. ಒಂದ್ಸಲ ಫಂಕ್ಷನ್ ಇದೆ ಅಂತ ನಾನು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಕೊಂಡಿದ್ದೆ ಶೇವ್ ಮಾಡೋ ಮುಖಾಂತರ. ಸೊ ಆವಾಗ ನನಗೆ ಫಸ್ಟ್ ತುಂಬ ಹೆದರಿಕೆ ಆಗ್ತಿತ್ತು, ಅಯ್ಯೋ ಕೂದಲು ದಪ್ಪದಾಗಿ ಬರುತ್ತೇನೋ ಅಂತ. ಬಟ್ ಹಾಗೇನೂ ಆಗಲಿಲ್ಲ. ನನ್ನ ಮುಖದಲ್ಲಿ ಎಷ್ಟು ಕೂದಲಿದೆ ಅಷ್ಟೇ ಬಂದಿತ್ತು, ಅದಕ್ಕಿಂತ ಜಾಸ್ತಿ ಏನೂ ಬಂದಿಲ್ಲ. ಸೊ ತಿಕ್ಕಾಗಿಯೂ ಕೂಡ ಬಂದಿಲ್ಲ. ಸೊ ಹೆದರ್ಕೊಳ್ಳೋದು ಬೇಡ. ಇವಾಗ ಕೆಲವರಿಗೆ ಡೌಟ್ ಇರುತ್ತೆ, ಅಯ್ಯೋ ಕೂದಲು ದಪ್ಪ ಬರುತ್ತೇನೋ ಅಂತ. ಸೊ ಡರ್ಮಟೊಲಾಜಿಸ್ಟ್ ಕೂಡ ಹೇಳ್ತಾರೆ ಫೇಶಿಯಲ್ ಹೇರ್ ಶೇವ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಅಂತ. ಇದನ್ನ ನಾವು ಮಾಡ್ಕೊಳ್ಳುವಾಗ ಕೆಲವೊಂದು ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಸುಮ್ಮನೆ ರೇಸರ್ ತಗೊಂಡು ಶೇವ್ ಮಾಡ್ಕೊಳ್ಳೋದಲ್ಲ. ಸೊ ಸ್ಟೆಪ್ ಏನಂತ ಹೇಳ್ತೇನೆ. ಸೊ ಇಲ್ಲಿವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಸಹ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನೀವು ಆವಾಗಲೇ ಆ ವಿಡಿಯೋನ ನೋಡ್ಕೋಬಹುದು. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡುವ. ಲಾಸ್ಟ್ ಟೈಮ್ ಫಂಕ್ಷನ್ ಇತ್ತು, ಆವಾಗ ಐಬ್ರೋ ಮಾಡ್ಕೊಂಡೆ. ಸೊ ಅದೇನಾಯ್ತಂದರೆ ಅವರು ತುಂಬ ಸಪೂರಾಗಿ ಮಾಡಿದ್ರಿ ಐಬ್ರೋಸ್. ಸೊ ಸ್ವಲ್ಪ ಐಬ್ರೋ ತಿಕ್ಕಬೇಕು ನನಗೆ, ಹಾಗಾಗಿ ಸ್ವಲ್ಪ ಗ್ರೋತ್ ಆಗಲಿ ಅಂತ ಹಾಗೆ ಬಿಟ್ಟಿದ್ದೆ. ಐಬ್ರೋನೇ ಮಾಡಿಲ್ಲ, 1-2 ತಿಂಗಳಾಯಿತು. ಸೊ ನೋಡ್ಬೋದು ನೀವು, ನನಗೆ ಸ್ವಲ್ಪ ಅಪ್ಪರ್ ಲಿಪ್ಸಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್ ಇದೆ. ಆಮೇಲೆ ಇಲ್ಲೆಲ್ಲ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಹೇರ್ಸ್ ಇದೆ. ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೇರ್ಸ್. ಸೊ ಇಲ್ಲಿಷ್ಟು ಫಾರ್ಹೆಡಲ್ಲಿ ಹೇರ್ಸ್ ಇದೆ. ನಾನಿಲ್ಲಿ ಫಸ್ಟು ಫೇಸ್ ವಾಶ್ನ ಹಾಕ್ಕೊಂಡು ಚೆನ್ನಾಗಿ ಮುಖ ವಾಶ್ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಒಳ್ಳೆ ಡ್ರೈ ಬಟ್ಟೆ ತೊಗೊಂಡು ಚೆನ್ನಾಗಿ ಫೇಸ್ನ ಕ್ಲೀನ್ ಮಾಡ್ಕೊಳ್ಳಿ. ಇದು ಆದಮೇಲೆ ನೀವು ಅಲೋವೆರಾ ಜೆಲ್ ಅಥವಾ ನಿಮ್ದು ಯಾವುದಾದ್ರೂ ಮಾಯ್ಶ್ಚರೈಸರ್ ಇದ್ದರೆ ಅಪ್ಲೈ ಮಾಡ್ಕೋಬೇಕು. ಸೊ ನಾನಿಲ್ಲಿ ಬಯೋಡರ್ಮಾ ಅವರದ್ದು ಮಾಯ್ಶ್ಚರೈಸರ್ ಹಾಕ್ಕೊಳ್ತಾ ಇದ್ದೆ. ಇದು ನಾನು ರೆಗ್ಯುಲರ್ ಯಾವಾಗಲೂ ಯೂಸ್ ಮಾಡ್ತಾ ಇರೋದು ಇದೇ ಮಾಯ್ಶ್ಚರೈಸರ್. ಖಾಲಿ ಆಗಿದೆ, ಸ್ವಲ್ಪನೇ ಉಂಟು. ಸೊ ಈ ಮಾಯ್ಶ್ಚರೈಸರ್ನ ಹಾಕ್ಕೊಳ್ಳಿ. ಆಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಮಾಯ್ಶ್ಚರೈಸರ್ ಹಾಕ್ಕೊಳ್ತಾ ಇದ್ದೇನೆ. ನನ್ನ ಮುಖದಲ್ಲಿ ಮುಂಚೆಲ್ಲ ತುಂಬ ಹೇರ್ಸ್ ಇತ್ತು. ಇವಾಗ ಸ್ವಲ್ಪ ರಿಮೂವ್ ಮಾಡ್ತಾ ತುಂಬ ಕಡಿಮೆ ಆಗಿದೆ ಅಂತ ಹೇಳೋದಿಲ್ಲ, ಬಟ್ ಹೇರ್ ಸ್ವಲ್ಪ ಕಮ್ಮಿ ಆಗಿದೆ. ನಾನಿವಾಗ ಕಾರ್ಮೆಸಿ ಅವರದ್ದು ರೇಸರ್ ತೊಗೊಂಡಿದ್ದೆ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಟೋಟಲಿ 3 ರೇಸರ್ ಬರುತ್ತೆ. ಟೋಟಲಿ 3 ರೇಸರ್ ಬರುತ್ತೆ. ನಾನು ಆಲ್ರೆಡಿ ಒಂದು ಯೂಸ್ ಮಾಡಿದ್ದೆ.
ಸೊ ಇದನ್ನು ಇವಾಗ ಯೂಸ್ ಮಾಡೋದು. ನಾನು ಫಸ್ಟ್ ಇವಾಗ ಫುಲ್ ಮುಖಕ್ಕೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡಿದ್ದೆ. ಮಾಯ್ಶ್ಚರೈಸರ್ ಇಲ್ಲ ಅಂದರೆ ನೀವು ಅಲೋವೆರಾ ಜೆಲ್ನ ಹಾಕ್ಕೋಬೋದು. ಸೊ ಇದನ್ನು ಇವಾಗ ಶೇವ್ ಮಾಡ್ಕೊಳ್ಳೋದು. ನಮ್ಮದು ಹೇರ್ ಗ್ರೋತ್ ಆಗುತ್ತಲ್ಲ, ಸೊ ಆ ಗ್ರೋತ್ ಡೈರೆಕ್ಷನ್ನಲ್ಲಿ, ಹೇರ್ ಗ್ರೋತ್ ಡೈರೆಕ್ಷನಲ್ಲೇ ಶೇವ್ ಮಾಡ್ಕೊಳ್ಳಿ. ಅಗೇನಿಸ್ಟ್ ಆಗಿ ಅದ್ರ ವಿರುದ್ಧ, ಹೇರ್ ಗ್ರೋತ್ ವಿರುದ್ಧವಾಗಿ ನೀವು ಹೇರನ್ನು ರಿಮೂವ್ ಮಾಡ್ಕೊಳ್ಳಿಕ್ಕಿಲ್ಲ. ಸೊ ಇದು ಶೇವ್ ಮಾಡುವಾಗ ನೋಡಿ, ಇದು ತುಂಬ ಗ್ರಿಪ್ಪು, ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಇದು ಗ್ರಿಪ್ಪಾಗಿ ಇಟ್ಕೋಬಹುದು. ಸೊ ಇದರಲ್ಲಿ ನೋಡಿ ಬ್ಲೇಡ್ ನೋಡ್ಬೋದು ನೀವು, ಜಿಗ್ಜ್ಯಾಗ್ ಬ್ಲೇಡ್. ಸೊ ಚೆನ್ನಾಗಿ ನೀಟಾಗಿ ಶೇವ್ ಮಾಡ್ಕೋಬೋದು. ಸೊ ನೀವು ಇದನ್ನು 45 ಡಿಗ್ರಿ ಆ್ಯಂಗಲಲ್ಲಿ ಹೀಗೆ ಇಟ್ಕೊಂಡು 45 ಡಿಗ್ರಿ ಆ್ಯಂಗಲಲ್ಲಿ ಇಟ್ಕೊಂಡು ಶೇವ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಫಸ್ಟು ಅಷ್ಟೊಂದು ಹೇರ್ಸ್ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ನಾವು ಶೇವಿಂಗ್ ಮಾಡ್ಕೊಳ್ಳುವಾಗ ಎಷ್ಟು ಕೇರ್ಫುಲ್ ಆಗಿದ್ರೂ ಸಾಕಾಗೋದಿಲ್ಲ. ಕೆಲವರಿಗೆ ಏನಂದರೆ, ಕೆಲವ್ರ ಮುಖದಲ್ಲಿ ತುಂಬ ಮೊಡವೆ ಇರುತ್ತೆ. ಸೊ ಆವಾಗ ನೀವು ಆ ಮೊಡವೆ ಇರೋ ಜಾಗನ ಬಿಟ್ಟು ಶೇವ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದು ಮೊಡವೆಗೆ ತಾಗಿ ಗಾಯ ಆದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತು ನೋಡಿ, ನಾವು ಬೇರೆ ಥ್ರೆಡ್ಡಿಂಗ್ ಮತ್ತು ವ್ಯಾಕ್ಸಿಂಗ್ ಎಲ್ಲ ಹೋಲಿಸಿದ್ರೆ ಇದು ತುಂಬ ಈಸಿ ಮೆಥಡ್ ಮತ್ತು ನಮಗೆ ಪೇಯ್ನ್ ಆಗೋದಿಲ್ಲ. ಥ್ರೆಡ್ಡಿಂಗ್ ನಿಮ್ಗೆ ನೋಡ್ಬೋದು, ಐಬ್ರೋ ಮಾಡ್ಕೊಳ್ಳೋದಾದರೆ ಎಷ್ಟು ಪೇಯ್ನ್ ಆಗುತ್ತೆ ಐಬ್ರೋ, ಅಪ್ಪರ್ ಲಿಪ್ಸ್ ಅಂತ ಹೋದರೆ. ಸೊ ಹಾಗಾಗಿ ಇದು ತುಂಬ ಈಸಿ ಮೆಥಡ್, ಹಾಗೆ ಪಟ್ ಅಂತ ಮಾಡ್ಕೋಬಹುದು. ಸೊ ವ್ಯಾಕ್ಸಿಂಗ್ ಕೂಡ ಕೆಲವೊಂದು ಸಲ ಯಾವಾಗ ಮಾಡ್ಕೊಂಡ್ರು ವ್ಯಾಕ್ಸಿಂಗ್ ತುಂಬ ಪೇನ್ಫುಲ್ ಆಗಿರುತ್ತೆ. ಸೊ ಬೆಸ್ಟ್ ಅಂದರೆ ಶೇವಿಂಗ್. ಇವಾಗ ಎಲ್ಲರೂ ಶೇವ್ ಮಾಡ್ಕೊಳ್ತಾರೆ. ಡರ್ಮಟಾಲಜಿಸ್ಟ್ ಕೂಡ ಹೇಳ್ತಾರೆ ಶೇವಿಂಗಲ್ಲಿ ಹೇರ್ ಗ್ರೋತ್ ಏನು ಜಾಸ್ತಿ ಆಗೋದಿಲ್ಲ. ಸೊ ನೀವು ಇದನ್ನು ಯೂಸ್ ಮಾಡಿ ಆದಮೇಲೆ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಬಿಸಿನೀರಲ್ಲಿ ವಾಶ್ ಮಾಡಿ ಆದಮೇಲೆ ಒಂದು ಡ್ರೈ ಟುವೆಲ್ ತೊಗೊಂಡು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ, ಸ್ವಲ್ಪ ಡ್ರೈ ಮಾಡಿ, ಆಮೇಲೆ ಇದನ್ನು ಕ್ಯಾಪ್ ಹಾಕಿ ಹಾಗೆ ಇಟ್ಕೊಂಡು ಇನ್ನೊಂದು ಸಲ ಯೂಸ್ ಮಾಡ್ಬೋದು. ಸೊ ನೋಡಿ, ಇಷ್ಟೊಂದು ಹೇರ್ಸ್ ರಿಮೂವ್ ಆಗಿದೆ ಮುಖದಲ್ಲಿರೋದು. ಸೊ ತುಂಬ ನನ್ನ ಸ್ಕಿನ್ ಇವಾಗ ನೋಡ್ಬೋದು ನೀವು, ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ. ಫೇಸ್ ಶೇವಿಂಗ್ ಎಲ್ಲ ಆಯಿತು. ಇವಾಗ ಫೇಸ್ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಆದಮೇಲೆ ಚೆನ್ನಾಗಿ ಮಾಯ್ಶ್ಚರೈಸರ್ ಹಾಕ್ಕೊಂಡ್ರೆ ಮುಗೀತು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.